ಹಾಯ್ ಸ್ನೇಹಿತರೆ, ನಮಸ್ತೆ. ಪೋಸ್ಟ್ ಬಾಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ KPSC ವೆಬ್ಸೈಟಿಂದ ಹಳೆಯ ಕ್ವಶನ್ ಪೇಪರ್ಗಳನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಸೊ ನೋಡಿಲ್ಲ ಅಂದರೆ ಇಲ್ಲೂ ಕೂಡ ನಾನು ಅದು ರಿಪೀಟ್ ಮಾಡಿದ್ದೀನಿ, ನೋಡ್ಕೊಳ್ಬೋದು ನೀವು. ಮೊದಲಿಗೆ KPSC ವೆಬ್ಸೈಟ್ಗೆ ಹೋಗಿ KPSC ವೆಬ್ಸೈಟ್ನ ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಅಂತ ಒಂದು ಕಾಲಮ್ ಇದೆ, ಅರ್ಜಿದಾರರ ಗಮನಕ್ಕೆ ಅಂತ. ಅಲ್ಲಿ ಪ್ರಶ್ನೆ ಪತ್ರಿಕೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಸುಮಾರು ಲಿಸ್ಟ್ಗಳು ಓಪನ್ ಆಗುತ್ತೆ. ರೀಸೆಂಟ್ ಎಲ್ಲ ಇಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ಫಸ್ಟ್ ಒಂದು ಪಿಂಕ್ ಕಲರ್ ಇದೆಯಲ್ಲ, ಕ್ಲಿಕ್ ಹಿಯರ್ ಫಾರ್ ಕ್ವಶನ್ ಪೇಪರ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ದೊಡ್ಡ ಶೀಟ್ ಓಪನ್ ಆಗುತ್ತೆ. ಈ ಶೀಟಲ್ಲಿ ನಿಮ್ಗೆ ಯಾವ ಕ್ವಶನ್ ಪೇಪರ್ ಅಂತ ನಿಮಗೆ ಗೊತ್ತಿರಲ್ಲ, ಅದಕ್ಕೆ ಒಂದು ಟ್ಯಾಬ್ ಇದೆ, ಕ್ಲಿಕ್ ಹಿಯರ್ ಫಾರ್ ಕ್ವಶನ್ ಪೇಪರ್ ಕೋಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು PDF ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಬೇಕಾದ ಒಂದು ಯಾವುದಾದ್ರೂ ಕ್ವಶನ್ ಪೇಪರು ಪರ್ಟಿಕ್ಯುಲರ್ ಬೇಕಾದ್ರೆ ಸರ್ಚ್ ಮಾಡ್ಬೋದು, ಇಲ್ಲ ಯಾವುದಿದೆ ಅದನ್ನ ನೀವು ಫೈಂಡ್ ಔಟ್ ಮಾಡಿ ಅಲ್ಲಿ ಆ ಕ್ವಶನ್ ಪೇಪರ್ ಕೋಡ್ನ ಎತ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಅದನ್ನು ತಗೊಂಬಂದು ಇಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಎಕ್ಸಾಂಪಲ್ 535 ಸೆಲೆಕ್ಟ್ ಮಾಡಿದೆ. ಈಗ ಇಲ್ಲಿ 535 ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕ್ವಶನ್ ಪೇಪರ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಇದನ್ನ ಪ್ರಿಂಟ್ as PDF ಅಂತ ಕೊಟ್ಕೊಂಡು ನೀವು ಪ್ರಿಂಟ್ ಅನ್ನ ಕೊಟ್ಕೊಂಡು ಅಲ್ಲಿ PDF ಆಗಿ ಸೇವ್ ಮಾಡ್ಕೊಳ್ಬೋದು. ಸೇವ್ ಮಾಡ್ಕೊಂಡ್ಮೇಲೆ ಪರ್ಪ್ಲೆಕ್ಸಿಟಿ ಏನೋ ಆ್ಯಪ್ನ ನೀವು ಕೇಳಿದಿರಾ ಅನ್ಸುತ್ತೆ. ಸೊ ಇದು ಏರ್ಟೆಲ್ ಯೂಸರ್ಸ್ಗೆ ಫ್ರೀ ಇರುತ್ತೆ. ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದಾಗ ನೆಕ್ಸ್ಟ್ ಅಲ್ಲಿ ಅಪ್ಲೋಡ್ಸಲ್ಲಿ ಫೈಲ್ಸ್ಗೆ ಹೋದರೆ ನಿಮಗೆ ಈ ಕ್ವಶನ್ ಪೇಪರ್ನ ಸೆಲೆಕ್ಟ್ ಮಾಡ್ಬೋದು. ಕ್ವಶನ್ ಪೇಪರ್ ಸೆಲೆಕ್ಟ್ ಮಾಡಿದ್ಮೇಲೆ ಒಂದು ಪ್ರಾಂಪ್ಟ್ ಹಾಕಬೇಕು. ಪ್ರಾಂಪ್ಟ್ ಅಂದರೆ ಪರ್ಟಿಕ್ಯುಲರ್ ಹಿಂಗೆ ಹಾಕ್ಬೇಕಂತಿಲ್ಲ, ಒಂದು ಇನ್ಸ್ಟ್ರಕ್ಷನ್ ಅಷ್ಟೇ. ಸೊ ನಿಮಗೆ ಏನು ಬೇಕು, ಏನು ಗ್ಯಾದರ್ ಮಾಡ್ಲಿಕ್ಕೆ ನೋಡ್ತೀರಾ ಅದನ್ನು ಮೆನ್ಷನ್ ಮಾಡೋದಷ್ಟೇ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹಾಕಿದ್ದೀನಿ ನೋಡಿ, ಸಾಲ್ವ್ ಕ್ವಶನ್ ಪೇಪರ್ ಇನ್ ಕನ್ನಡ ವಿತ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಫ್ರಮ್ ಕ್ವಶನ್ ಪೇಪರ್ ಕ್ವಶನ್ ನಂಬರ್ 1 to 100 ಅಂತ ಹಾಕಿದ್ದೀನಿ. ಸೊ ಇವಾಗ ನಿಮಗೆ ಡೀಟೇಲ್ಸಲ್ಲಿ ಬರ್ತಾ ಇದೆ ನೋಡಿ. ಈ ರೀತಿ ನೀವು ಇಂಗ್ಲೀಷಲ್ಲಿ ಬೇಕಿರ್ಬೋದು, ಇಲ್ಲ ಕನ್ನಡದಲ್ಲಿ ಬೇಕಿರ್ಬೋದು, ಇಲ್ಲ ಪರ್ಟಿಕ್ಯುಲರ್ ಕ್ವಶನ್ನ ಸೆಲೆಕ್ಟ್ ಮಾಡಿ ಆ ಕ್ವಶನ್ ಮಾತ್ರ ಆನ್ಸರ್ ಬೇಕಿರೋದು, ಈ ರೀತಿ ಎಲ್ಲ ನೀವು ಗ್ಯಾದರ್ ಮಾಡ್ಕೋಬಹುದು. ಅಂಡ್ ಇನ್ನ ಮೋರ್ ಇನ್ಫಾರ್ಮೇಶನ್ ಬೇಕು ಆ ಪರ್ಟಿಕ್ಯುಲರ್ ಕ್ವಶನ್ ಬಗ್ಗೆ ಅಂದ್ರೆ ನೀವು ಮತ್ತೆ ಮೆನ್ಷನ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ನಿಮ್ಗೆ ಚಾಪ್ಟರ್ ವೈಸ್ ರೀತಿನೇ ನಿಮ್ಗೆ ಆ ಡೀಟೇಲ್ಡ್ ಕಂಪ್ಲೀಟ್ ಡೀಟೇಲ್ಸ್ನೇ ಅದು ಕೊಡುತ್ತೆ. ಅಷ್ಟೇ ಅಲ್ಲ, ಮಾಡಲ್ ಕ್ವಶನ್ ಪೇಪರ್ ಕೂಡ ಕೊಡುತ್ತೆ. ಇನ್ನೊಂದೇನಂದ್ರೆ ಇದು ಯಾವುದೇ ಪ್ರಮೋಷನ್ ಗಿಮೋಷನ್ ಏನಲ್ಲ, ನಾನು ಚೆಕ್ ಮಾಡಿದ್ದೀನಿ ಒಂದಷ್ಟು ಕ್ವಶನ್ ಪೇಪರ್ಗಳನ್ನ ಹಾಕಿ, ಟೆಕ್ನಿಕಲ್ ಅಥವಾ ನಾನ್ ಟೆಕ್ನಿಕಲ್ ಆಗ್ಬೋದು. ಇದ್ರ ಅಕ್ಯುರೇಸಿ ಮತ್ತೆ ಎಕ್ಸ್ಪ್ಲನೇಷನ್ ತುಂಬಾನೇ ಕ್ಲಿಯರ್ ಆಗಿರುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಇದನ್ನ ಹಾಕಿರೋದಷ್ಟೇ. ಈ ವಿಡಿಯೋ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.